ನಮಸ್ಕಾರ. ಸೊ ಹಾರ್ಟ್ ಇಶ್ಯೂಸು, ಹಾರ್ಟ್ ಲೈನಲ್ಲಿ ಪ್ರಾಬ್ಲಮ್ ಇದೆ ಅಥವಾ ಹಾರ್ಟಲ್ಲಿ ನಮಗೆ ಪ್ರಾಬ್ಲಮ್ ಇದೆ ಅಥವಾ ಸ್ಟಂಟ್ ಆಗ್ತಾರೆ ಈ ಥರದ್ದೆಲ್ಲ ಹೇಳಿದಾಗ, ಸೊ ಇವ್ರಿಗೆ ಹೆಲ್ತ್ ಇಶ್ಯೂಸ್ ಅಂತ ಹೇಳಿದೆ. ಬೆಳಗ್ಗೆ ಕನ್ಸಲ್ಟೇಷನ್ ತೊಗೊಂಡಿದ್ರು ಇವರು. ನಾನು ನಿಮಗೆ ಹತ್ತಿರದಿಂದ ತೋರಿಸ್ತೀನಿ ಯಾವ ರೀತಿಯಾಗಿ ಅವ್ರಿಗೆ ಹಾರ್ಟ್ ಇಶ್ಯೂಸ್ ಆಗಿರ್ಬೋದು ಅಂತ. ನೋಡಿ, ಇಲ್ಲಿ ಸ್ಟಾರ್ಟಿಂಗಲ್ಲೇ ಇಲ್ಲಿ ಭಾಳಷ್ಟು ಈ ರೀತಿಯಾಗಿ ಜಾಲಾಗಿದೆ. ಈ ಥರ ಇದ್ದರೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇರುತ್ತೆ ಅಂತ ಹೇಳ್ತೀವಿ. ಮತ್ತು ಹಾಗೆಯೇ ಇಲ್ಲಿಂದ ಹೊರಟಂಥ ಲೈನ್ ಕೂಡ ಇದು ಕೂಡ ಸರಿಯಾಗಿ ಈ ರೀತಿಯಾಗಿಲ್ಲ. ಈ ರೀತಿ ಇದ್ದಾಗೆಲ್ಲ ಏನಾಗುತ್ತೆ, ಭಾಳಷ್ಟು ಹೆಲ್ತ್ ಇಶ್ಯೂಸ್ ಆಗುತ್ತೆ ಅಂತ ಹೇಳ್ತೀವಿ. ಇವ್ರಿಗೆ ಎಕ್ಸ್ ಶೇಪು ನೋಡಿ ಇಲ್ಲೇ ಮೇಲೆ ಬಂತು. ಈ ರೀತಿ ಮೇಲೆ ಬಂದಾಗ ಏನಾಗುತ್ತೆ, ಹಾರ್ಟ್ ಇಶ್ಯೂಸ್ ಆಗುತ್ತೆ. ಹಾರ್ಟ್ ಫೇಲ್ ಕೂಡ ಆಗ್ಬೋದು ಕೆಲವೊಮ್ಮೆ. ಸೊ ಹಾಗಾಗಿ ಇವರು ಬಚಾವಾಗಿದ್ದಾರೆ. ಯಾಕೆ ಬಚಾವಾಗಿದ್ದಾರೆ ಅಂದರೆ ಇವ್ರಿಗೆ ಲೈಫ್ ಲೈನು ಭಾಳ ಚೆನ್ನಾಗಿರೋದಷ್ಟೇ ಅಲ್ಲ, ಗ್ರೋತ್ ಕೂಡ ಇದೆ ಮುಂದೆ ಇವ್ರಿಗೆ. ಸೊ ಇನ್ನೂ ಒಳ್ಳೇದಾಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಇವರು ಬಚಾವಾಗಿದ್ದಾರೆ, ಸ್ಟಂಟ್ ಹಾಕಿದ್ದಾರೆ ಅಂತ ಹೇಳಿದರು. ಸೊ ಅದೇನು ತೊಂದರೆ ಏನೂ ಇಲ್ಲ. ಸೊ ಅವರು ಆರಾಮಾಗಿ ಹುಷಾರಾಗ್ತಾರೆ ಅಂತಲೇ ಹೇಳಿದ್ದೀವಿ. ಸೊ ಹುಷಾರಾಗ್ತಾರೆ ಕೂಡ. ತುಂಬ ಮುಂದೆ ಅವ್ರಿಗೆ ಲೈಫ್ ತುಂಬ ಚೆನ್ನಾಗಿದೆ. ಸೊ ಇನ್ನೊಂದು 2-3 ವರ್ಷದಲ್ಲಿ ಅವರು ಮತ್ತೆ ಪಿಕಪ್ ಆಗ್ತಾರೆ ಅಂತಲೇ